ಸ್ನೇಹಿತರೆ, ಪ್ರಪಂಚದಲ್ಲಿ ವಿವಿಧ ರೀತಿಯಾಗಿರುವಂತಹ ಸಂವಿಧಾನಗಳನ್ನು ಹೊಂದಿರುವಂತದ್ದು ನೋಡ್ತೇವೆ. ಯಾವ ರಾಷ್ಟ್ರಗಳು ಯಾವ ವಿಧವಾಗಿರುವಂತಹ ಸಂವಿಧಾನ ಹೊಂದಿದೆ, ಸಂವಿಧಾನಗಳ ವರ್ಗೀಕರಣ ಹೇಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ. ಸಂವಿಧಾನವು ಒಂದು ರಾಷ್ಟ್ರದ ಪರಮೋಚ್ಚವಾಗಿರುವಂತಹ ಕಾನೂನು ಅಥವಾ ಪರಮೋಚ್ಚ ಅಥವಾ ಶ್ರೇಷ್ಠವಾಗಿರುವಂತದ್ದು ಆಗಿರ್ತದೆ. ಇದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ದಾಖಲೆನೇ ಆ ರಾಷ್ಟ್ರದಲ್ಲಿ ಇರೋದಿಲ್ಲ. ಅದು ಅತ್ಯಂತ ಶ್ರೇಷ್ಠವಾಗಿರುವಂತಹ ದಾಖಲೆ ಆಗಿದ್ದು ತನ್ನ ಪ್ರಜೆಗಳನ್ನು ಆಳ್ವಿಕೆಗೆ ಒಳಪಡಿಸಬೇಕಾಗಿರುವಂತಹ ಮೂಲಭೂತವಾಗಿರುವಂತಹ ರಾಜಕೀಯ ವ್ಯವಸ್ಥೆ ಇದಾಗಿರ್ತದೆ. ಯಾವ ರೀತಿಯಾಗಿ ಪ್ರಜೆಗಳನ್ನು ನೋಡಿಕೊಳ್ಳಬೇಕು, ಆಡಳಿತ ಯಾವ ರೀತಿಯಾಗಿ ನಡೆಸಿಕೊಳ್ಬೇಕು ಅನ್ನೋ ಒಂದು ಎಲ್ಲ ದಾಖಲೆಗಳನ್ನು ಒಳಗೊಂಡಿರುವಂತದ್ದು ಈ ಸಂವಿಧಾನ ಆಗಿರ್ತದೆ. ಸಂವಿಧಾನ ಆ ದೇಶದ ಜನಗಳ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಮನೋಧರ್ಮಗಳನ್ನು ಆಧರಿಸಿದೆ. ಆಯಾ ರಾಷ್ಟ್ರದ ಮನೋಧರ್ಮಗಳು ಯಾವ ರೀತಿಯಾಗಿ ಮನೋಧರ್ಮಗಳಿದೆ ಅವುಗಳ ಆಧಾರದ ಮೇಲೆ ಸಂವಿಧಾನಗಳು ರಚನೆಯಾಗಿರುವಂತದ್ದು ನೋಡ್ತೀವಿ ನಾವು. ಹೀಗೆ ಬೇರೆ ಬೇರೆ ರಾಷ್ಟ್ರದ ಸಂವಿಧಾನಗಳು ಬೇರೆ ಬೇರೆ ಆಗಿರುವಂತದ್ದು ಕಾಣಿಸ್ತೀವಿ. ಈ ಪ್ರಜಾಪ್ರಭುತ್ವ ಮಾದರಿಯಾಗಿರುವಂತದ್ದು, ಸಮಾಜವಾದಿ ಮಾದರಿಯಾಗಿರುವಂತದ್ದು, ಕಮ್ಯುನಿಸ್ಟ್ ಮಾದರಿಯಾಗಿರುವಂತದ್ದು ಆ ಒಂದು ಜನಗಳ ಸಾಮಾಜಿಕ ಮತ್ತು ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಮನೋಧರ್ಮಗಳನ್ನು ಅವಲಂಬಿಸಿರ್ತದೆ. ಇನ್ನು ಸಂವಿಧಾನವು ಅದರ ಪ್ರವರ್ತಕರ ಅಭಿಲಾಷೆ ಮತ್ತು ಆಶೋತ್ತರಗಳನ್ನು ಪ್ರತಿಬಿಂಬಿಸುತ್ತದೆ. ಸಂವಿಧಾನ ರಚನಾಕಾರರು ಯಾವ ಉದ್ದೇಶಗಳನ್ನು ಹೊಂದಿದ್ರು, ಪ್ರವರ್ತಕರ ಅಭಿಲಾಷೆ ಮತ್ತು ಆಶೋತ್ತರಗಳನ್ನು ಎರಡನ್ನೂ ಒಳಗೊಂಡಿರುವಂತದ್ದು ಈ ಸಂವಿಧಾನ ಆಗಿರ್ತದೆ. ಹಾಗೂ ಸಂವಿಧಾನವು ಒಂದು ಜಡ ದಾಖಲೆಯಾಗಿರದೆ ಅದು ಜನರ ಬದಲಾಗುವ ಅಗತ್ಯತೆಗೆ ಸ್ಪಂದಿಸುವ ಚಲನಶೀಲ ಕಾನೂನು ಆಗಿರ್ತದೆ. ಒಂದು 100 ವರ್ಷದ ಹಿಂದಿರುವಂತಹ ಕಾನೂನು ಇವಾಗ ಬದಲಾವಣೆ ಆಗುವಂತದ್ದು ಆಗಿರ್ತದೆ. ಇದು ಒಂದು ಜಡ ದಾಖಲೆ ಆಗಿರಲ್ಲ, ಅದು ಚಲನಶೀಲವಾಗಿರುವಂತಹ ಅಂಶಗಳನ್ನ ಇದು ಒಳಗೊಂಡಿರುವಂತದ್ದು ಹೊಂದಿರುವಂತದ್ದು ನಾವು ಈ ಸಂವಿಧಾನದಲ್ಲಿ ಕಾಣ್ತೇವೆ. ಇನ್ನು ಸಂವಿಧಾನವು ಪ್ರಮುಖವಾಗಿ ಲಿಖಿತ ರೂಪದಲ್ಲಿ ಇರಬಹುದು ಅಥವಾ ಅಲಿಖಿತ ರೂಪದಲ್ಲಿ ಇರಬಹುದು. ಎರಡೂ ರೀತಿಯಾಗಿರುವಂತಹ ಸಾಧ್ಯತೆಗಳು ಇರುವಂತದ್ದು ಕಾಣಿಸ್ತೇವೆ. ಒಂದು ಲಿಖಿತ ಅಂದ್ರೆ ಬರವಣಿಗೆ ರೂಪದಲ್ಲಿ ಇರುವಂತದ್ದು, ಒಂದು ಸಂವಿಧಾನ ರಚನಾ ಸಭೆಯಿಂದ ರಚಿಸಲ್ಪಟ್ಟಿರುವಂತದ್ದಾಗಿರ್ಬೋದು, ಅಥವಾ ರೂಢಿ, ಆಚಾರ, ವಿಚಾರ ಮತ್ತು ಸಂಪ್ರದಾಯಗಳ ಆಧಾರದಲ್ಲೂ ಸಹ ರಚನೆಗೊಂಡಿರುವಂತಹ ಸಂವಿಧಾನ ಆಗಿರ್ಬೋದು. ಇನ್ನು ಪ್ರಪಂಚದಲ್ಲಿರುವಂತಹ ಸಂವಿಧಾನಗಳ ಒಂದು ರಚನೆಯನ್ನು ನೋಡ್ಕೊಂಡು ಬಂದಾಗ ಯಾವ ರೀತಿಯಾಗಿ ಅವುಗಳ ವಿಭಾಗ ಇವೆ ಅಂತ ನೋಡಿದಾಗ ಪ್ರಮುಖವಾಗಿ 8 ರೀತಿಯಲ್ಲಿ ನಾವು ಗುರುತಿಸಬಹುದಾಗಿರುವಂತದ್ದು ನೋಡ್ತೀವಿ. ಮೊದಲನೇದಾಗಿ ಲಿಖಿತ ಸಂವಿಧಾನ ಅಂದ್ರೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಎರಡನೇದು ಅಲಿಖಿತ ಸಂವಿಧಾನ, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರುವಂತದ್ದು. ಇನ್ನು ಮೂರನೇದಾಗಿ ನಮ್ಯ ಸಂವಿಧಾನ, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಅನಮ್ಯ ಸಂವಿಧಾನ, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ಏಕಾತ್ಮಕ ಸಂವಿಧಾನ, ಯುನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಒಕ್ಕೂಟ ಸಂವಿಧಾನ, ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಇನ್ನು ವಿಕಸಿತ ಸಂವಿಧಾನ ಅಥವಾ ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಅಧಿನಿಯಮಿತ ಸಂವಿಧಾನ, ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯುತ್ತೆ. ಹೀಗೆ ಪ್ರಪಂಚದಲ್ಲಿರುವಂತಹ ಸಂವಿಧಾನಗಳನ್ನು ಪ್ರಮುಖವಾಗಿ 8 ವಿಭಾಗಗಳಲ್ಲಿ ಗುರುತಿಸಿಕೊಂಡಿರುವಂತದ್ದು ನೋಡ್ತೀವಿ. ಈ 8 ವಿಭಾಗಗಳು ಏನು ವಿಶೇಷತೆ ಹೊಂದಿದ್ದೇವೆ, ಯಾವ ಸಂವಿಧಾನ ಯಾವ ರಾಷ್ಟ್ರವನ್ನು ಹೊಂದಿರುವಂತದ್ದು ಅಂತ ಹೇಳಿ ನೋಡ್ಕೊಂಡು ಬಂದಾಗ ಸಂವಿಧಾನ ಈಗಾಗಲೇ ಹೇಳಿರುವಂತೆ ಒಂದು ಜಡ ದಾಖಲೆ ಆಗಿರೋದಲ್ಲ, ಅದು ಜನರ ಬದಲಾಗುವ ಅಗತ್ಯತೆಗಳಿಗೆ ತಕ್ಕಂತೆ ಚಲನಶೀಲ ಅಥವಾ ಕಾಲ ಕಾಲಕ್ಕೆ ಬದಲಾವಣೆ ಆಗುವಂಥದ್ದು ಆಗಿರ್ತದೆ. ಆ ಒಂದು ಬದಲಾವಣೆಯು ಸಹ ಈ ಒಂದು ಸಂವಿಧಾನದಲ್ಲಿ ಒಳಗೊಂಡಿರುವಂತಹ ಅಂಶಗಳಲ್ಲಿ ಬರ್ತದೆ. ಇಲ್ಲಿ ಜನರ ಇಚ್ಛೆ, ಅವರ ಆಸೆ, ಅಭಿರುಚಿ ಮತ್ತು ಅವರ ಒಂದು ಬದಲಾಗುವಂತಹ ವೈಜ್ಞಾನಿಕ ಅನ್ವೇಷಣೆಗಳಾಗಿರ್ಲಿ, ಇನ್ನಿತರ ಅಂಶಗಳಾಗಿರ್ಲಿ ಇಲ್ಲಿ ಪ್ರಭಾವ ಬೀರುವಂತದ್ದು ಕಾಣಿಸ್ತದೆ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಅಧಿಕಾರಶಾಹಿ ಹಾಗೂ ನಿರಂಕುಶ ಆಡಳಿತ ವಿರುದ್ಧ ಒಂದು ಜೀವಂತ ದಸ್ತಾವೇಜು ಆಗಿರುವಂತದ್ದು. ಪ್ರಜಾಪ್ರಭುತ್ವದಲ್ಲಿ ಮಾನವರ ಆಳ್ವಿಕೆಗಿಂತ ಕಾನೂನಿನ ಆಳ್ವಿಕೆಗೆ ಸಂವಿಧಾನ ಬೆಂಬಲಿಸ್ತೇವೆ. ಒಂದು ಸಂವಿಧಾನ ಲಿಖಿತ ರೂಪದಲ್ಲಿರ್ಲಿ ಅಥವಾ ಅಲಿಖಿತ ರೂಪದಲ್ಲಿರ್ಲಿ, ಅದು ಏನಾಗುತ್ತೆ, ಪ್ರಜಾಪ್ರಭುತ್ವದಲ್ಲಿ ಮಾನವರ ಆಳ್ವಿಕೆ ನಡೆಸುವಂತದ್ದು ಕಾನೂನುಗಳಿಗೆ ಪ್ರಾಮುಖ್ಯತೆ ಕೊಟ್ಟಿರ್ತದೆ. ಮಾನವರು ಬದಲಾವಣೆ ಆಗ್ಬಹುದು ಆಡಳಿತ ನಡೆಸುವಾಗ, ಆದ್ರೆ ಯಾವ ರೀತಿಯಾಗಿ ಕಾನೂನು ಇರುತ್ತೋ ಆ ಕಾನೂನಿನ ಬದ್ಧವಾಗಿ ಆಡಳಿತ ನಡೆಸಬೇಕು ಅನ್ನೋದು ಸಂವಿಧಾನ ಹೇಳುವಂಥದ್ದು ನೋಡ್ತೇವೆ. ಇನ್ನು ಮೊದಲನೇದಾಗಿ ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಈ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಂತ ನೋಡಿದಾಗ ಸಂವಿಧಾನವು ಲಿಖಿತ ಅಥವಾ ಬರವಣಿಗೆ ರೂಪದಲ್ಲಿ ಇರುವ ಸಂವಿಧಾನವನ್ನ ಲಿಖಿತ ಸಂವಿಧಾನ. ಇಲ್ಲಿ ಎಲ್ಲವನ್ನು ದಾಖಲೆಗಳ ರೂಪದಲ್ಲಿ ಬರೆದಿಟ್ಟಲ್ಪಟ್ಟಿರುವಂತದ್ದು ಆಗಿರ್ತದೆ. ಆ ಕಾರಣಕ್ಕೋಸ್ಕರ ಇದನ್ನ ಲಿಖಿತ ಸಂವಿಧಾನ ಅಂತ ಹೇಳಿ ಕರೆದಿರುವಂತದ್ದು. ಇದು ಜನಪ್ರತಿನಿಧಿಗಳನ್ನೊಳಗೊಂಡ ಸಂವಿಧಾನ ರಚನಾ ಸಭೆ ಎಂದು ಕರೆಯಲ್ಪಡುವ ಒಂದು ಸಮಿತಿಯಿಂದ ರಚಿಸಲ್ಪಟ್ಟ ಸಂವಿಧಾನವಾಗಿದೆ. ಇಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡಿ ಆ ಒಂದು ಸಮಿತಿಯ ಮೂಲಕ ಎಲ್ಲ ದಾಖಲೆಗಳನ್ನ ಲಿಖಿತ ರೂಪದಲ್ಲಿ ವಿವರವಾಗಿ ಬರೆದಿರುವಂತದ್ದು ಕಾಣಿಸ್ತದೆ. ಈ ಲಿಖಿತ ಸಂವಿಧಾನ ತಿದ್ದುಪಡಿಗೆ ಒಂದು ವಿಶೇಷವಾಗಿರುವಂತಹ ಪ್ರಕ್ರಿಯೆ ಸಹ ಹೊಂದಿರುವಂತದ್ದು ಕಾಣಿಸ್ತದೆ. ಸಾಧಾರಣವಾಗಿ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಒಂದು ಪ್ರಕ್ರಿಯೆ, ನಿಯಮಗಳ ಆಧಾರದಲ್ಲಿ ತಿದ್ದುಪಡಿ ಮಾಡಬೇಕಾಗಿರುವಂತದ್ದು. ಆ ತಿದ್ದುಪಡಿ ನಿಯಮ ಸಹ ಅದರಲ್ಲಿ ಒಳಗೊಂಡಿರುವಂತದ್ದು ಕಾಣಿಸ್ತದೆ. ಆ ಕಾರಣಕ್ಕೋಸ್ಕರ ಇದನ್ನ ಲಿಖಿತ ಸಂವಿಧಾನ ಅಂತ ಹೇಳಿರೋದು.
ಈ ಲಿಖಿತ ಸಂವಿಧಾನ ಹೊಂದಿರುವಂತಹ ರಾಷ್ಟ್ರಗಳಂತ ನೋಡಿದಾಗ ಅಮೆರಿಕ ಸಂಯುಕ್ತ ಸಂಸ್ಥಾನ ಆಗಿರಲಿ, ಭಾರತ ಸಂವಿಧಾನ, ಕೆನಡಾ ಸಂವಿಧಾನ, ಆಸ್ಟ್ರೇಲಿಯಾ ಸಂವಿಧಾನಗಳು ಇವೆಲ್ಲ ಲಿಖಿತ ಸಂವಿಧಾನ ಹೊಂದಿರುವಂತಹ ರಾಷ್ಟ್ರಗಳಿಗೆ ಉದಾಹರಣೆಗಳಂತ ಹೇಳಿ ಗುರುತಿಸಬಹುದು. ಇನ್ನು ಎರಡನೇದಾಗಿ ಅಲಿಖಿತ ಸಂವಿಧಾನ. ಇಲ್ಲಿ ಅಲಿಖಿತ ಹೆಸರೇ ಸೂಚಿಸುವಂತೆ ಅನ್ರಿಟರ್ನ್ ಅಥವಾ ಬರವಣಿಗೆ ಮಾಡದೇ ಇರುವಂತಹ ಕಾನ್ಸ್ಟಿಟ್ಯೂಷನ್ ಆಗಿರ್ತದೆ. ಇದಕ್ಕೆ ಉದಾಹರಣೆಯನ್ನು ನೋಡ್ಕೊಂಡು ಬಂದಾಗ ಇದು ಬರವಣಿಗೆ ಲಿಖಿತ ರೂಪದಲ್ಲಿ ಇರದೆ ಅಲಿಖಿತವಾಗಿ ಅಥವಾ ರೂಢಿ, ಆಚಾರ, ಸಂಪ್ರದಾಯ ಇಂಥ ಒಂದು ನ್ಯಾಯಾಲಯದ ತೀರ್ಮಾನಗಳ ಆಧಾರದ ಮೇಲೆ ಇವು ಒಂದು ಸಂವಿಧಾನ ರಚನೆ ಆಗಿರುವಂತದ್ದು ಕಾಣಿಸ್ತದೆ. ಇಲ್ಲಿ ಸಂವಿಧಾನವನ್ನು ಅಲಿಖಿತ ಸಂವಿಧಾನ ಅಂತೇಳಿ ಇದಕ್ಕೆ ಕರೆದಿರುವಂತದ್ದು. ಇದು ಲಿಖಿತ ಸಂವಿಧಾನಕ್ಕಿಂತಲೂ ಹೆಚ್ಚು ಬದಲಾವಣೆಗೆ ಒಳಗಾಗಬಲ್ಲ ಸಂವಿಧಾನವಾಗಿದ್ದು, ಲಿಖಿತ ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರೆ ಬಹಳ ನಿಯಮಗಳನ್ನು ಹೊಂದಿರುವಂತ ಕಾಣಿಸ್ತದೆ. ಆದ್ರೆ ಅಲಿಖಿತ ಸಂವಿಧಾನವನ್ನ ಬಹಳ ಸುಲಭವಾಗಿ ತಿದ್ದುಪಡಿಗೆ ಒಳಪಡಿಸಬೇಕಾಗಿರುವಂತದ್ದು ಆಗಿರ್ತದೆ. ಇನ್ನು ಅಲಿಖಿತ ಸಂವಿಧಾನ ಹೊಂದಿರುವ ರಾಷ್ಟ್ರಗಳಲ್ಲಿ ಬ್ರಿಟನ್ ಮತ್ತು ನ್ಯೂಜಿಲೆಂಡ್ ಪ್ರಮುಖವಾಗಿರುವಂತಹ ಸಂವಿಧಾನವಾಗಿರುವಂತದ್ದು. ಈ ಬ್ರಿಟಿಷ್ ಸಂವಿಧಾನ ಕಾನೂನುಗಳನ್ನು ಮಾಡುವಲ್ಲಿ ಅಥವಾ ಕಾನೂನನ್ನು ತೆಗೆದು ಹಾಕುವುದರಲ್ಲಿ ಸಂಸತ್ತಿಗೆ ಪರಮಾಧಿಕಾರ ಹೊಂದಿರುವಂತದ್ದು ಮತ್ತು ಅಲ್ಲಿ ಸಂವಿಧಾನಾತ್ಮಕ ಕಾನೂನು ಹಾಗೂ ಸಾಮಾನ್ಯ ಕಾನೂನು ನಡುವೆ ಹೆಚ್ಚು ವಿಭಿನ್ನತೆ ಇರದೇ ಇರುವಂತದ್ದು ಸಹ ಬ್ರಿಟನ್ ನಲ್ಲಿ ನೋಡ್ತೀವಿ. ಇನ್ನು ಮೂರನೇದಾಗಿ ನಮ್ಯ ಸಂವಿಧಾನ. ನಮ್ಯ ಅಂದ್ರೆ ಫ್ಲೆಕ್ಸಿಬಲ್ ಅಂತ ಹೇಳಿ ಕರೆದಿರುವಂತದ್ದು. ಇಲ್ಲಿ ನಮ್ಯ ಅನ್ನೋದರ ಅರ್ಥನೇ ಸುಲಭ ಅಥವಾ ಸರಳವಾಗಿ ತಿದ್ದುಪಡಿ ತರಬಹುದಾದಂತಹ ಸಂವಿಧಾನವನ್ನ ನಮ್ಯ ಸಂವಿಧಾನ. ಯಾವ ಸಂವಿಧಾನವನ್ನ ಸಾಮಾನ್ಯ ಕಾನೂನುಗಳ ರೀತಿಯಲ್ಲಿ ಸಂವಿಧಾನಾತ್ಮಕ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದಕ್ಕೆ ಸಾಧ್ಯವಿರುತ್ತದೋ ಅದನ್ನ ನಮ್ಯ ಸಂವಿಧಾನ ಅಥವಾ ಸುಲಭ ಸಂವಿಧಾನ, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆದಿರುವಂತದ್ದು. ಈಗ ಉದಾಹರಣೆಯಾಗಿ ಬ್ರಿಟನ್ ಸಂವಿಧಾನ ಭಾಗಶಃ ಮುಖ್ಯ ಶಾಸನಗಳನ್ನು ಮತ್ತು ಭಾಗಶಃ ಅಲಿಖಿತ ಸಂಪ್ರದಾಯಗಳನ್ನು ಒಳಗೊಂಡಿರುವ ಕಾರಣಕ್ಕೋಸ್ಕರ ಇದು ಬ್ರಿಟನ್ ಸಂವಿಧಾನ ಶಾಸನಗಳನ್ನು ಸಂಸತ್ತಿನ ಒಂದು ಸರಳ ಅಧಿನಿಯಮದ ಮೂಲಕ ತಿದ್ದುಪಡಿ ಮಾಡುವುದು. ಸಾಮಾನ್ಯ ಕಾನೂನುಗಳನ್ನು ಯಾವ ರೀತಿ ತಿದ್ದುಪಡಿ ಮಾಡಲಾಗ್ತದೋ ಅದೇ ಒಂದು ಸರಳ ಅಧಿನಿಯಮದ ಮೂಲಕ ಸಂವಿಧಾನಾತ್ಮಕ ಕಾನೂನನ್ನು ಇಲ್ಲಿ ತಿದ್ದುಪಡಿ ಮಾಡುವುದಕ್ಕೆ ಸಾಧ್ಯವಿರುವಂಥದ್ದು. ಹೀಗೆ ಸುಲಭ ತಿದ್ದುಪಡಿ ಮಾಡುವ ನಿಯಮವನ್ನು ಹೊಂದಿರುವ ಸಂವಿಧಾನವನ್ನ ನಮ್ಯ ಸಂವಿಧಾನ, ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆದಿರುವಂಥದ್ದು. ಈ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ಗೆ ಬ್ರಿಟನ್ ಪ್ರಮುಖವಾಗಿರುವಂತಹ ರಾಷ್ಟ್ರ ಆಗಿರುವಂತದ್ದು. ಅದಕ್ಕೆ ಇನ್ನೊಂದು ಉದಾಹರಣೆಯಾಗಿ ನೋಡಿದಾಗ ಇಸ್ರೇಲ್ ಸಂವಿಧಾನ ಸಹ ಈ ರೀತಿ ನಮ್ಯ ಸಂವಿಧಾನಕ್ಕೆ ಉದಾಹರಣೆಯಾಗಿರುವಂತಹ ರಾಷ್ಟ್ರ ಆಗಿದೆ. ಇನ್ನು ನಾಲ್ಕನೇದಾಗಿ ಅನಮ್ಯ ಸಂವಿಧಾನ. ನಮ್ಯಕ್ಕೆ ವಿರುದ್ಧವಾಗಿರುವಂಥದ್ದು. ಯಾವುದು ನಮ್ಯ ಇರ್ತದೋ ಅದಕ್ಕೆ ವಿರುದ್ಧವಾಗಿರುವಂಥದ್ದು ಅನಮ್ಯ ಅಂತ ಹೇಳಿ ಬಂದಿರುವಂಥದ್ದು. ಅಂದ್ರೆ ಸುಲಭವಾಗಿ ಅಥವಾ ಸರಳವಾಗಿ ತಿದ್ದುಪಡಿ ಮಾಡಲು ಅಥವಾ ತಿದ್ದುಪಡಿಗೆ ತರುವುದಕ್ಕೆ ಸಾಧ್ಯವಿರದೇ ಇರುವಂತಹ ಸಂವಿಧಾನವನ್ನ ಅನಮ್ಯ ಸಂವಿಧಾನ ಅಂತ ಹೇಳಿ ಕರೆದಿರುವಂಥದ್ದು. ಇಲ್ಲಿ ದೇಶದ ಇತರ ಕಾನೂನುಗಳ ರೀತಿಯಲ್ಲಿ ಸಂವಿಧಾನಾತ್ಮಕ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದಕ್ಕೆ ಸಾಧ್ಯ ಇರುವುದಿಲ್ಲ. ತಿದ್ದುಪಡಿಗಾಗಿ ವಿಶೇಷವಾಗಿರುವಂತಹ ನಿಯಮಗಳನ್ನು ಇಲ್ಲಿ ಅನುಸರಿಸಬೇಕಾಗ್ತದೆ. ಇನ್ನು ಕಠಿಣವಾದ ತಿದ್ದುಪಡಿ ನಿಯಮಗಳನ್ನು ಹೊಂದಿರುವಂತಹ ಸಂವಿಧಾನ ಇದು ಆಗಿರ್ತದೆ. ಅದಕ್ಕೋಸ್ಕರನೇ ಇದನ್ನ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಥವಾ ಅನಮ್ಯ ಸಂವಿಧಾನ ಅಂತ ಹೇಳಿ ಕರೆದಿರುವಂಥದ್ದು. ಇನ್ನು ಎ.ವಿ. ಡೈಸಿ ಅವರ ಪ್ರಕಾರವಾಗಿ ಸಾಂವಿಧಾನಿಕ ಕಾನೂನುಗಳು ಹಾಗೂ ಕೆಲವು ಮೂಲಭೂತ ಕಾನೂನುಗಳನ್ನು ಸಾಮಾನ್ಯ ಕಾನೂನುಗಳಂತೆ ಬದಲಾಯಿಸಲು ಸಾಧ್ಯವಿರದೇ ಇರುವ ಸಂವಿಧಾನವೇ ಅನಮ್ಯ ಅಥವಾ ಕಠಿಣ ಸಂವಿಧಾನ ಅಂತ ಹೇಳಿ ಎ.ವಿ. ಡೈಸಿ ಅವರು ಹೇಳಿರುವಂತದ್ದು ಕಾಣಿಸ್ತಿದೆ. ಇನ್ನು ಅನಮ್ಯ ಸಂವಿಧಾನಕ್ಕೆ ಉದಾಹರಣೆ ಅಂದ್ರೆ ಆಸ್ಟ್ರೇಲಿಯಾ ಸಂವಿಧಾನ ಅನಮ್ಯ ಸಂವಿಧಾನಕ್ಕೆ ಪ್ರಮುಖವಾಗಿರುವಂತಹ ಉದಾಹರಣೆಯಾಗಿರುವಂತದ್ದು ಆಗಿದೆ. ಇನ್ನು ಐದನೇದಾಗಿ ಏಕಾತ್ಮಕ ಸಂವಿಧಾನ, ಯುನಿಟರಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆದಿರುವಂತದ್ದು. ಇಲ್ಲಿ ಏಕಾತ್ಮಕ ಅನ್ನೋದು ಆಡಳಿತದ ಕೇಂದ್ರೀಕರಣದ ಆಧಾರದ ಮೇಲೆ ವಿಭಾಗಿಸಿರುವಂಥದ್ದು ನಾವು ನೋಡ್ತೇವೆ. ಅಧಿಕಾರ ಕೇಂದ್ರೀಕರಣವಾಗಿರುವಂಥದ್ದು. ಕೇಂದ್ರ ಬಹಳ ಶಕ್ತಿಯುತ ಅಥವಾ ಪ್ರಬಲವಾಗಿದ್ದು ರಾಜ್ಯಗಳು ಕೇವಲ ಕೇಂದ್ರ ಪ್ರತಿನಿಧಿಯಾಗಿ ವರ್ತಿಸುವಂತಹ ಕಾರ್ಯಗಳು ಇಲ್ಲಿ ಕಾಣಿಸ್ತವೆ. ರಾಜ್ಯಗಳ ಕಾರ್ಯನಿರ್ವಹಣೆ ಸ್ವಾತಂತ್ರ್ಯ ಬಹಳ ಸೀಮಿತವಾಗಿರುವಂಥದ್ದು. ಕೆಲವು ಭಾಗಗಳಲ್ಲಿ ರಾಜ್ಯಗಳು ಕಾರ್ಯನಿರ್ವಹಿಸುವಂಥದ್ದು ಕಾಣಿಸ್ತದೆ. ಸರ್ಕಾರದ ಎಲ್ಲ ಅಧಿಕಾರಗಳು ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದ್ದು ಪ್ರಾಂತ್ಯಗಳು ಕೇವಲ ಅದರ ಅಧೀನವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಲ್ಲಿ ಅದನ್ನ ಏಕಾತ್ಮಕ ಸಂವಿಧಾನ ಅಂತ ಹೇಳಿ ಕರೆದಿರುವಂತದ್ದು ನೋಡ್ತೀವಿ. ಉದಾಹರಣೆಗಾಗಿ ಏಕಾತ್ಮಕ ಸಂವಿಧಾನಕ್ಕೆ ಉದಾಹರಣೆ ಅಂತ ನೋಡಿದಾಗ ಬ್ರಿಟನ್ ಸಂವಿಧಾನವು ಏಕಾತ್ಮಕ ಸಂವಿಧಾನಕ್ಕೆ ಉದಾಹರಣೆ ಆಗಿದೆ. ಇನ್ನು ಆರನೇದಾಗಿ ಒಕ್ಕೂಟ ಸಂವಿಧಾನ. ಒಕ್ಕೂಟ ಅಂದ್ರೆ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆದಿರುವಂತದ್ದು. ಈ ಸಂವಿಧಾನದಲ್ಲಿ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆ ಹೊಂದಿರುತ್ತದೆ. ಏಕಾತ್ಮಕ್ಕಿಂತಲೂ ಅದರ ವಿರುದ್ಧವಾಗಿರುವಂತದ್ದು ಒಕ್ಕೂಟ ಸಂವಿಧಾನ. ಇಲ್ಲಿ ಎರಡರಲ್ಲೂ ಹಂಚಿಕೆಯಾಗಿರುತ್ತೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲೂ ಎರಡರಲ್ಲೂ ಹಂಚಿಕೆಯಾಗಿರುವಂತದ್ದು. ಅದಕ್ಕಾಗಿ ಇದನ್ನ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಅಥವಾ ಒಕ್ಕೂಟ ಸಂವಿಧಾನ ಅಂತ ಹೇಳಿ ಕರೆದಿರುವಂತದ್ದು. ಇಲ್ಲಿ ಇಬ್ಬರು ಸಹ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳು ಸಹ ತಮ್ಮದೇ ಆಗಿರುವಂತಹ ಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇರ್ತವೆ. ಇಲ್ಲಿ ಸಂವಿಧಾನವೇ ಒಕ್ಕೂಟ ಮಾದರಿಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರಗಳನ್ನ ವಿತರಿಸಿರುವಂತದ್ದು ನಾವು ನೋಡ್ತೀವಿ. ಇನ್ನು ಸಂವಿಧಾನಾತ್ಮಕ ಉಪಬಂಧಗಳ ಅರ್ಥ ವಿವರಣೆ ಮಾಡಲು ಒಂದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಇರುವಂತದ್ದು ಯಾವುದರಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕಾಣಿಸ್ತೀವಿ.
ಈ ಒಕ್ಕೂಟ ಸಂವಿಧಾನಕ್ಕೆ ಉದಾಹರಣೆಯಾಗಿ ನೋಡ್ಕೊಂಡು ಬಂದಾಗ ಅಮೆರಿಕ ಸಂಯುಕ್ತ ಸಂವಿಧಾನವು ಈ ಒಂದು ಒಕ್ಕೂಟ ಸಂವಿಧಾನಕ್ಕೆ ಪ್ರಮುಖವಾಗಿರುವಂತಹ ಉದಾಹರಣೆ ಆಗಿರುವಂತಹ ವಿಕಸಿತ ಸಂವಿಧಾನ, ಇವಾಲ್ವ್ಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಈ ಸಂವಿಧಾನವು ಒಂದು ನಿರ್ದಿಷ್ಟ ಸಮಯದಲ್ಲಿ ರೂಪಿಸಲಾಗಿರುವುದಿಲ್ಲ, ಒಂದು ಫಿಕ್ಸ್ ಟೈಮ್ ನಲ್ಲಿ ಅಥವಾ ಸಂವಿಧಾನ ರಚನಾ ಸಭೆ ಆಗಿರ್ಲಿ ಇನ್ನಿತರ ಕಾರಣಗಳಿಗೋಸ್ಕರ ಎಲ್ಲ ಸೇರಿ ಒಂದು ಸಂವಿಧಾನ ರಚನೆ ಆಗಿರೋದಿಲ್ಲ. ಇದು ವಿಕಸಿತ ಹಂತ ಹಂತವಾಗಿ ಬೆಳವಣಿಗೆ ಹೊಂದುತ್ತಾ ಇರುವಂತಹ ಸಂವಿಧಾನ ಆಗಿರ್ತದೆ. ಇದು ಕಾಲಕ್ರಮೇಣ ಬೆಳವಣಿಗೆ ಆದ ಸಾಂಪ್ರದಾಯಿಕ ಬಳಕೆ ಪದ್ಧತಿಗಳು ಆಚರಣೆಗಳಿಂದ ಮೂಡಿ ಬಂದ ಸಂವಿಧಾನವೇ ವಿಕಸಿತ ಸಂವಿಧಾನ ಅಂತ ಹೇಳಿ ಕರಿಬಹುದು. ಈಗ ಉದಾಹರಣೆಯಾಗಿ ಬ್ರಿಟಿಷ್ ಸಂವಿಧಾನ ವಿಕಸಿತ ಸಂವಿಧಾನವಾಗಿರುವಂತದ್ದು. ಇದು ಒಂದು ಸಂವಿಧಾನ ರಚನಾ ಸಭೆ ಮೂಲಕ ಅಥವಾ ಒಂದು ನಿರ್ದಿಷ್ಟ ಒಂದು ಸಭೆ ಸೇರಿ ಅದು ರಚನೆ ಆಗಿಲ್ಲ, ಕಾಲ ಕಾಲಕ್ಕೆ ಬದಲಾವಣೆ ಆಗಿ ಆಯಾ ಆಚಾರ ವಿಚಾರ ಸಂಪ್ರದಾಯ ರೂಢಿ ನಡವಳಿಕೆಗಳ ಮೂಲಕ ಈ ಸಂವಿಧಾನ ರಚನೆ ಆಗಿರುವಂತದ್ದು ಕಾಣಿಸ್ತದೆ. ಒಂದು ನಿರ್ದಿಷ್ಟ ದಿನಾಂಕದಂದು ಸಹ ಈ ಒಂದು ವಿಕಸಿತ ಸಂವಿಧಾನ ಜಾರಿಗೆ ಬರಲ್ಲ. ಇಲ್ಲಿ ಎಲ್ಲವೂ ಕ್ರಮೇಣವಾಗಿ ರೂಢಿ ಆಚಾರ ವಿಚಾರಗಳ ಮೂಲಕನೇ ನಡೆದುಕೊಂಡು ಬಂದಿರುವಂತಹ ಸಂವಿಧಾನ ವಿಕಸಿತ ಸಂವಿಧಾನ ಆಗಿರುತ್ತೆ. ಇನ್ನು 8ನೇದಾಗಿ ಅಧಿನಿಯಮಿತ ಸಂವಿಧಾನ, ಎನಾಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೆಯಲಾಗ್ತದೆ. ಇಲ್ಲಿ ಅಧಿನಿಯಮಿತ ಅಥವಾ ಸಂವಿಧಾನವು ಮನುಷ್ಯ ಉದ್ದೇಶಪೂರ್ವಕವಾಗಿ ಅಥವಾ ಪ್ರಜ್ಞಾಪೂರ್ವಕವಾಗಿ ರಚಿಸಿರುವಂತಹ ಸಂವಿಧಾನವನ್ನ ಅಧಿನಿಯಮಿತ ಸಂವಿಧಾನ ಅಂತ ಹೇಳಿ ಕರಿತೀವಿ. ಇದನ್ನು ಸಂವಿಧಾನ ರಚನಾ ಸಭೆಯಾಗಿರ್ಲಿ ಅಥವಾ ಸಾರ್ವಭೌಮ ಪ್ರಾಧಿಕಾರ ಆಗಿರ್ಲಿ ರಾಜ್ಯ ಅಥವಾ ಸಂಸತ್ತು ಇವರುಗಳ ಆಜ್ಞೆಯಿಂದ ರಚಿತವಾಗಿರುವಂತಹ ಸಂವಿಧಾನ ಆಗಿರ್ತದೆ. ಇಲ್ಲಿ ಒಂದು ನಿರ್ದಿಷ್ಟವಾಗಿ ಸಂವಿಧಾನ ರಚನಾ ಸಭೆ ಸೇರಿಬಹುದು ಅಥವಾ ಸಾರ್ವಭೌಮ ಪ್ರಾಧಿಕಾರವು ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ಆಜ್ಞೆಯನ್ನು ಹೊರಡಿಸಿರುವಂತಹ ಆ ಆಜ್ಞೆ ಅನುಸಾರವಾಗಿ ಇಲ್ಲಿ ಸಂವಿಧಾನ ರಚನೆಯಾಗಿರ್ತದೆ. ಇದು ಸಾಮಾನ್ಯವಾಗಿ ದಾಖಲೆಗಳ ರೂಪದಲ್ಲಿ ರಚಿತವಾಗಿರುವಂತದ್ದು ಕಾಣಿಸ್ತದೆ. ಇಲ್ಲಿ ಜನಪ್ರತಿನಿಧಿ ಸಭೆಯಿಂದ ಅಧಿನಿಯಮಿಸಲ್ಪಟ್ಟು ಪರಮೋಚ್ಚ ಕಾನೂನಾಗಿ ಸ್ಥಾಪಿತವಾದ ಸಂವಿಧಾನವೇ ಅಧಿನಿಯಮಿತ ಸಂವಿಧಾನವಾಗಿರುವಂತದ್ದು ಕಾಣಿಸ್ತದೆ. ಈ ರೀತಿ ಅಧಿನಿಯಮಿತ ಸಂವಿಧಾನಕ್ಕೆ ಉದಾಹರಣೆಯನ್ನು ನೋಡ್ಕೊಂಡು ಬಂದಾಗ ಭಾರತ ಸಂವಿಧಾನ ಆಗಿರ್ಲಿ ಅಮೆರಿಕ ಸಂಯುಕ್ತ ಸಂವಿಧಾನ ಆಗಿರ್ಲಿ ಇವೆಲ್ಲ ಅಧಿನಿಯಮಿತ ಸಂವಿಧಾನಕ್ಕೆ ಉದಾಹರಣೆಗಳಾಗಿರುವಂತದ್ದು ಕಾಣಿಸ್ತದೆ. ಇದು ಸ್ನೇಹಿತರೆ ಈ ಒಂದು ಸಂವಿಧಾನಗಳ ವರ್ಗೀಕರಣ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.